ಅನುದಾನ ತಮ್ಮ ಕ್ಷೇತ್ರಕ್ಕೆ ಕೊಳ್ಳೇಗಾಲ ಕ್ಷೇತ್ರಕ್ಕೆ ಸಿಗ್ತಾ ಇದೆಯಾ ಇಲ್ವಾ ಸರ್? 200 ಕೋಟಿ ಅನುದಾನ ಲಭ್ಯ ಆಗಿದೆ. ಒಂದು ವೋಟ್ ಕೂಡ ಒಬ್ಬ ಶಾಸಕರಿಗೆ ಎಷ್ಟು ಮುಖ್ಯ ಆಗುತ್ತೆ? ಕಣ್ಣಲ್ಲಿ ನೀರು ನಲ್ಲಿಲಿ ನೀರು ಬಂದಂತೆ ಸುರಿತಾನೆ ಇತ್ತು. 52,000 ಮತ ಗಳಿಸಿದೆ, ಆದರೆ ಗೆಲುವು ಆಗಲಿಲ್ಲ. ಈಗ 2023ರಲ್ಲಿ 59,519 ಮತ ಅಂತರದಲ್ಲಿ ಗೆಲುವನ್ನು ಸಾಧಿಸಿ ಇವತ್ತು ಶಾಸಕನಾಗಿದೆ. ಚಾಮರಾಜನಗರ ಅಂದ್ರೆ ಒಂದು ಸಿಎಂ ಆದವರು ಮತ್ತೆ ಸಿಎಂ ಆಗಲ್ಲ, ಅಧಿಕಾರ ಹೋಗುತ್ತೆ ಅಂತ. ಜಿಲ್ಲೆಗೆ ಬಂದವರು ಅಧಿಕಾರ ಕಳ್ಕೊಳ್ತಾರೆ ಅಂತಕ್ಕಂಥದ್ದು ಸುಳ್ಳು. ದೇವೇಗೌಡರು ಸಿಎಂ ಆದರು, ಪ್ರೈಮ್ ಮಿನಿಸ್ಟರ್ ಆದರು. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ, ಮತ್ತೊಮ್ಮೆ ಮುಖ್ಯಮಂತ್ರಿ ಆಗಿದ್ದಾರೆ. ಸಮಸ್ಯೆ ಅಂತ ಏನಿದೆ ಸರ್? ಕೈಗಾರಿಕೆಗಳು ಸ್ಥಾಪನೆ ಆಗ್ತದೆ. ನಮಸ್ಕಾರ, ದಿ ಲೀಡರ್ ಬಯೋಗ್ರಫಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಶಿವಪ್ರಸಾದ್ ಮಾಗ್ಡಿ. ಇವತ್ತು ನಮ್ಮ ಜೊತೆಗೆ ರಾಜ್ಯ ಕಂಡಂತ ಹಿರಿಯ ರಾಜಕಾರಣಿಗಳ ಪೈಕಿ ಒಬ್ಬರಾದಂತ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತ AR ಕೃಷ್ಣಮೂರ್ತಿ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಮೊದಲಿಗೆ ನೇರವಾಗಿ ಬಯೋಗ್ರಫಿಗೆ ಹೋಗಿ ಮುಂದೆ ನೇರವಾಗಿ ಪ್ರಶ್ನೆಗೆ ಬರ್ತೀನಿ. ಕಾಂಗ್ರೆಸ್ ಶಾಸಕರಿಗೆ ಅನುದಾನ ಸಿಗ್ತಾ ಇಲ್ಲ ಅನ್ನುವಂತ ಆರೋಪವನ್ನ ಬಿಜೆಪಿನವ್ರು ಮಾಡ್ತಾ ಇದ್ದಾರೆ. ಸೊ ತಾವು ಹಿರಿಯ ನಾಯಕರಿದ್ದೀರಿ. ಸೊ ಅನುದಾನ ತಮ್ಮ ಕ್ಷೇತ್ರಕ್ಕೆ ಕೊಳ್ಳೇಗಾಲ ಕ್ಷೇತ್ರಕ್ಕೆ ಸಿಗ್ತಾ ಇದೆಯಾ ಇಲ್ವಾ ಸರ್? ಕೊಳ್ಳೇಗಾಲ ಒಂದೇ ಅಲ್ಲ, ಇಡೀ ರಾಜ್ಯದ 136 ಕ್ಷೇತ್ರಗಳಿನ ಶಾಸಕರು ನಾವು ಆಯ್ಕೆ ಆಗಿದ್ವಿ. ನಮ್ಮೆಲ್ಲ ಕ್ಷೇತ್ರದ ಅಭಿವೃದ್ಧಿಗೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ವಿಶೇಷ ಅನುದಾನವನ್ನು ಅವರು ಕೊಟ್ಟಿದ್ದಾರೆ. ನನಗೆ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ಈವರೆಗೂ ಕೂಡ ಸುಮಾರು 200 ಕೋಟಿ ಅನುದಾನ ಲಭ್ಯ ಆಗಿದೆ. 200 ಕೋಟಿ ಅನುದಾನ, 25 ಕೋಟಿ ವಿಶೇಷ ಅನುದಾನ ಇರ್ಬೋದು, ಅಥವಾ ಒಂದು 100 ಬೆಡೆಡ್ ಹಾಸ್ಪಿಟಲ್ ಮಂಜೂರು ಮಾಡಿಕೊಟ್ಟಿದ್ದಾರೆ, ಅದು 35 ಕೋಟಿ ಇರ್ಬೋದು. ಹಾಗೆ PWD ಇಲಾಖೆಯ ರಸ್ತೆ ಅಭಿವೃದ್ಧಿಗೆ ಮಾನ್ಯ ಸತೀಶ್ ಜಾರಕಿಹೊಳಿ ಕೊಟ್ಟಂತ 20 ಕೋಟಿ ಇರ್ಬೋದು. ಜಮೀರ್ ಅಹಮದ್ ಅವರು ಮೈನಾರಿಟೀಸ್ ಕೊಟ್ಟಂತ 5 ಕೋಟಿ ಇರ್ಬೋದು. ಹೀಗೆ ಎಲ್ಲ ಇಲಾಖೆ SCP TSP ಕಾಂಪೋನೆಂಟ್ ಪ್ರೋಗ್ರಾಮ್ಸ್, ಹಿಂದೂ ವರ್ಗದ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಮತ್ತು ಹಾಸ್ಟೆಲ್ಸು, ಹೀಗೆ ನಮಗೆ ಸುಮಾರು 200 ಕೋಟಿಯಷ್ಟು ಅನುದಾನ ಇವರೆಗೂ ಕೂಡ ನಮ್ಮ ಕ್ಷೇತ್ರಕ್ಕೆ ಅವಕಾಶ ಆಗಿದೆ. ಈಗ ಈ ಬಾರಿ ಮಾನ್ಯ ಮುಖ್ಯಮಂತ್ರಿಗಳು ಆಡಳಿತ ಪಕ್ಷದವ್ರಿಗೆ ಅಲ್ಲದೆ ವಿರೋಧ ಪಕ್ಷದವ್ರಿಗೂ ಕೂಡ ಅನುದಾನ ಕೊಡ್ತೀವಿ ಅಂತಕ್ಕಂಥ ಮಾತುಗಳನ್ನ ಆಡಿದ್ದಾರೆ. ಹಾಗಾಗಿ ಅವ್ರಿಗೂ ಕೂಡ ಇವತ್ತು ವಿಶೇಷ ಅನುದಾನವನ್ನು ಕೊಡುವಂತ ಅವಕಾಶವನ್ನು ಕಲ್ಪಿಸ್ಕೊಂಡು. ಹಾಗಾದ್ರೆ ವಿರೋಧ ಪಕ್ಷಗಳವರು ಆರೋಪ ಮಾಡುವಂತ ರೀತಿಯಲ್ಲಿ ಗ್ಯಾರಂಟಿ ಸ್ಕೀಮ್ಗಳಿಂದಾಗಿ ಏನು ಕೂಡ ಶಾಸಕರಿಗೆ ಅಥವಾ ಕ್ಷೇತ್ರದ ಅನುದಾನಕ್ಕೆ ತೊಂದರೆ ಆಗಿಲ್ಲ? ಇಲ್ಲ, ನನ್ನ ಪ್ರಕಾರ ಇಲ್ಲ. ನನ್ನ ಪ್ರಕಾರ ಅನುದಾನ ಬಿಡುಗಡೆ ಆಗಿದೆ, ಬಜೆಟ್ ಅಲ್ಲಿ ಅಲೋಕೇಶನ್ ಆಗಿದೆ, ಟೆಂಡರ್ ಕೂಡ ಆಗಿದೆ. ಕಾಮಗಾರಿ ನಮ್ಮಲ್ಲೇ ಒಂದು ಆಸ್ಪತ್ರೆಗೆ 35 ಕೋಟಿ ಅನುದಾನದ ಆಸ್ಪತ್ರೆಯ ಭೂಮಿ ಪೂಜೆಯನ್ನು ಮನೆ ಸ್ವತಃ ಮುಖ್ಯಮಂತ್ರಿಗಳು ಬಂದು ಮಾಡಿದ್ದಾರೆ. ಮನೆ ದಿನೇಶ್ ಗುಂಡೂರಾವ್ ಅವರು ಅವಕಾಶವನ್ನು ಕಲ್ಪಿಸಿಕೊಟ್ರು. ಸರ್, ಈಗ ಐ ಥಿಂಕ್ ಬಹಳ ವರ್ಷಗಳ ಗ್ಯಾಪ್ ಆಯ್ತು. ಇಷ್ಟೊಳಗಡೆ ತಾವು ಕಾಂಗ್ರೆಸ್ ಸರ್ಕಾರ ಮಂತ್ರಿ ಆಗ್ಬೇಕಾಯ್ತು. ಇದು ಸಾರ್ವಜನಿಕ ವೀಕ್ಷಕರಿಗೆ ಒಂದು ಮಾಹಿತಿ. ಸೊ ಒಂದು ಓಟು ಎಷ್ಟು ಯಾಕಂದ್ರೆ ಓಟ್ ಹಾಕುವಂತ ಸಮಯ ಎಷ್ಟೋ ಜನ ಓಟೇ ಹಾಕಲ್ಲ, ಆದ್ರೆ ಒಂದು ಓಟ್ ಕೂಡ ಒಬ್ಬ ಶಾಸಕರಿಗೆ ಎಷ್ಟು ಮುಖ್ಯ ಆಗುತ್ತೆ. ನಿಮ್ಮ ಒಂದು ಹಕ್ಕು ಎಷ್ಟು ಅವರ ಒಂದು ನಾಯಕ ಆಗೋದಕ್ಕೆ, MLA ಆಗೋದಕ್ಕೆ ಎಷ್ಟು ಬಹಳ ಮುಖ್ಯ ಅನ್ನೋದಕ್ಕೆ ಸರ್ ಎಕ್ಸಾಂಪಲ್. ಧ್ರುವ ನಾರಾಯಣ್ ಅವರ ವಿರುದ್ಧ ಒಂದು ಮತದ ಅಂತರದಿಂದ ಸರ್ ಒಂದು ಪರಾಭವನಗೊಂಡಿದ್ರು. ಸರ್, ಆ ಸಮಯ ಎಷ್ಟು ಟೈಮ್ ಬೇಕಾಯ್ತು ಸರ್ ಹೊರಗಡೆ ಬರೋದಕ್ಕೆ? ಇಲ್ಲ, ನಾನೇನು ಆ ಸಂದರ್ಭದಲ್ಲಿ ಫಲಿತಾಂಶ ಘೋಷಣೆ ಆದಾಗ ನಾನು ವಿಚಲಿತನ ಆಗಲಿಲ್ಲ. ನಾನು ನನ್ನ ಎದುರಾಳಿ ಧ್ರುವನಾರಾಯಣ ಅವ್ರನ್ನ ಒಂದು ಓಟಿನ ಗೆಲುವನ್ನ ಘೋಷಣೆ ಮಾಡಿದಾಗ ಅವ್ರಿಗೆ ಶುಭ ಕೋರಿ ಮುಂದೆ ಉತ್ತಮವಾಗಿ ಕ್ಷೇತ್ರದ ಅಭಿವೃದ್ಧಿನ ಮಾಡ್ಕೊಂಡು ಹೋಗಿ ಅಂತಕ್ಕಂಥ ಶುಭಾಶಯ ಕೋರಿ ನಾನು ಹೊರಬಂದೆ. ಹೊರಬಂದ ಸನ್ನಿವೇಶ ಆಗ ನನ್ನ ಬೆಂಬಲಿಗರು ಆ ಒಂದು ಓಟಿನ ಸೋಲನ್ನ ನನಗಿಂತಲೂ ಕೂಡ ಹೆಚ್ಚಿಗೆ ಅವರು ತಾಳಲಾರದೆ ತುಂಬಾ ದುಃಖಿತರಾಗಿ ಎಲ್ಲ ರಸ್ತೆನಲ್ಲಿ ಬಿದ್ದು ಒದ್ದಾಡ್ಬಿಟ್ರು. ಆ ಸಂದರ್ಭದಲ್ಲಿ ಅವ್ರು ನೋಡಿ ನನಗೆ ಕಣ್ಣಲ್ಲಿ ನೀರು ಬಂತು. ಆದರೂ ಕೂಡ ನಾನು ಅವ್ರ ಸಮಾಧಾನ ಪಡಿಸ್ಕೊಂಡು ನಾನು ಅವ್ರಿಗೆ ಧೈರ್ಯವನ್ನು ತುಂಬಿದೆ. ನನ್ನ ದುಃಖವನ್ನ ಮಾರನೇ ದಿನ ಬೆಳಿಗ್ಗೆ ನಾನು ನಮ್ಮ ತಂದೆಯ ಸಮಾಧಿ, ನಮ್ಮ ಸ್ವಂತ ಗ್ರಾಮ ಆಲೂರು, ಅಲ್ಲಿ ಹೋಗಿ ತಂದೆಯವ್ರ ಸಮಾಧಿ ಮುಂದೆ ನಿಂತಾಗ ನನಗೆ ದುಃಖ ತಡೆಯಲಿಕ್ಕೆ ಆಗ್ಲಿಲ್ಲ. ಆ ದುಃಖ ನಮ್ಮ ತಂದೆಯ ಸಮಾಧಿ ಮುಂದೆ ತೋಡ್ಕೊಂಡು ಕಣ್ಣಲ್ಲಿ ನೀರು
ನಲ್ಲಿಲಿ ನೀರು ಬಂದಂತೆ ಸುರಿತಾನೆ ಇತ್ತು. ನಾನು ಯಾವಾಗ ನನಗೆ ಕಣ್ಣೀರು ಕೊನೆ ಆಯ್ತೋ ಆಗ ನಾನು ಅಲ್ಲಿಂದ ಹೊರಟೆ. ಮಾರನೆದಿಂದ ನನ್ನ ಕ್ಷೇತ್ರದಲ್ಲಿ ಮತ್ತೆ ಪಕ್ಷದ ಸಂಘಟನೆ ತೊಡಸ್ಕೊಂಡು ಜನರ ಒಡನಾಡಿಯಾಗಿ ನಾನು ಸಂಘಟನೆ ಮಾಡ್ಕೊಂಡು ಬಂದವನು. ಆದರೂ ಕೂಡ ಆ ಒಂದು ಓಟ್ನ ಸೋಲು ನನಗೆ 4 ವಿಧಾನಸಭೆಯಲ್ಲಿ ಮತ್ತೆ ಸೋಲಾಯ್ತು. 4 ವಿಧಾನಸಭೆ. ಕರ್ಣನ್ ಪಟ್ಟು ಸೆಂಟರ್ ಹರಿದ ಹಳೆ ರೇಷ್ಮೆ ಜರಿ ಸೀರೆಗಳಿದ್ರೆ ಬಿಸಾಕಬೇಡಿ. ಇವರಿಗೆ ಕೊಟ್ರೆ ಸ್ಪಾಟ್ ಅಲ್ಲೇ ಕೈ ತುಂಬಾ ದುಡ್ಡು. ಇನ್ನು ಡೀಟೇಲ್ಸ್ ಬೇಕು ಅಂದ್ರೆ 6380413916 ಈ ನಂಬರ್ಗೆ ಕಾಲ್ ಮಾಡಿ. ಸರ್, ಈ ಕೊಳ್ಳೇಗಾಲದ್ದು ಹಿಸ್ಟ್ರಿ ಅಂತ ನೋಡಿದಾಗ, ಸಂತೆಮನೆ ಕೊಳ್ಳೇಗಾಲ ಅಂತ ನೋಡಿದಾಗ ಸಾಮಾನ್ಯವಾಗಿ ಒಂದ್ಸಲಿ ಗೆದ್ದವರು ಮತ್ತೊಂದ್ಸಲಿ ಮತದಾರರು ಈ ತಮಿಳುನಾಡು ಆಂಧ್ರದಲ್ಲಿ ಆಗುತ್ತಲ್ಲ, ಆ ರೀತಿಯಾದಂತ ಒಂದು ಫಲಿತಾಂಶ. ಒಂದ್ಸಲಿ ಗೆದ್ದವ್ರಿಗೆ ಮತ್ತೆ ಅವಕಾಶ ಇಲ್ಲ, ಆ ರೀತಿಯಾಗಿ ಏನ್ ಸರ್ ಅದು ಮತದಾರರ ವಿವೇಚನನ ಅಥವಾ ಆಗ ಬಂದಂತ ನಾಯಕರ ಅವರ ಒಂದು ಪ್ರಾಬಲ್ಯನ ಹೇಗೆ ಅಂತ ಸರ್? ನನಗೆ ಕೊಳ್ಳೇಗಾಲ ಹೊಸದು. ಹಾ ಸರ್. 2008ರಿಂದ ನಾನು ಕೊಳ್ಳೇಗಾಲ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡೋದಂತೂ ಆ ರೀತಿ ಮುಂದಿನ ಚುನಾವಣೆಯಲ್ಲಿ ಆಗೋಲ್ಲ ಅಂತ ನಾನು ಭಾವಿಸ್ಕೊಂಡಿದ್ದೆ. ಅವ್ರ ವಿಶ್ವಾಸವನ್ನು ಉಳಿಸ್ಕೊಂಡು ಮತ್ತೊಮ್ಮೆ ಜನಸೇವೆ ಮಾಡುವಂತ ಅವಕಾಶ ಅವರಿಂದ ನಾನು ಪಡಿತೀನಿ ಅಂತಕ್ಕಂಥ ನಂಬಿಕೆ. ಓಕೆ ಸರ್, ಚಾಮರಾಜನಗರ ಅಂದ್ರೆ ಒಂದು ಕಪ್ಪು ಪಟ್ಟಿ ಕಟ್ಬಿಟ್ಟಿದ್ದು, ಅಂದ್ರೆ ಅಲ್ಲಿ ಹೋದ್ರೆ CM ಆದವರು ಮತ್ತೆ CM ಆಗಲ್ಲ, ಅಧಿಕಾರ ಹೋಗುತ್ತೆ ಅಂತ. ನಂಗೆ ಗೊತ್ತಿರೋಂಗೆ ಸಿದ್ದರಾಮಯ್ಯ ಒಂದು 20 ಸಲ ಬಂದಿದ್ದಾರೆ ಚಾಮರಾಜನಗರಕ್ಕೆ. ಇನ್ನೂ ಕೂಡ ಅವ್ರಿಗೆ CM ಸ್ಥಾನ ಗಟ್ಟಿ ಆಗ್ತಾ ಹೋಯ್ತು ಹೊರತು ಯಾವುದೇ ರೀತಿಯಾಗಿ ಅವ್ರ ಸಮಸ್ಯೆ ಏನಾಗ್ಲಿಲ್ಲ. ಸೊ ತಾವೇನ್ ಹೇಳ್ತೀರಿ ಸರ್ ಅದೇ ಜಿಲ್ಲೆಯವರಾಗಿ? ಈಗ ನಾನು ಅನೇಕ ಬಾರಿ ಪ್ರಸ್ತಾಪ ಮಾಡಿದ್ದೇನೆ. ಹಿಂದೆ 94ರ ವಿಧಾನಸಭಾ ಚುನಾವಣೆ ಪೂರ್ವ ಮಾನ್ಯ ದೇವೇಗೌಡರು ಮತ್ತು ಸಿದ್ದರಾಮಯ್ಯನವರು ನಮ್ಮ ಜಿಲ್ಲೆಗೆ ಬಂದು, ಇನ್ನು ಜಿಲ್ಲೆ ಆಗಿರಲಿಲ್ಲ ಅವಾಗ, 94ರಲ್ಲಿ ಬಂದು ಒಂದು ಪೂರ್ವಭಾವಿ ಸಭೆ ನಮ್ಮ ಪಕ್ಷದ ಅಧ್ಯಕ್ಷರು ಶಾಂತಪ್ಪ ಅಂತಿದ್ರು, ಅವ್ರ ತೋಟದಲ್ಲಿ ಆಯೋಜನೆ ಮಾಡಿದ್ರು. ಅಲ್ಲಿ ಬಂದು ಸಭೆ ಮಾಡಿ ಹೋದ್ಮೇಲೆ ದೇವೇಗೌಡರು ಸಿದ್ದರಾಮಯ್ಯನವರು ಆದಿಯಾಗಿ ನಮ್ಮ ಜಿಲ್ಲೆಯ ಅವಿಭಾಜ್ಯ ಮೈಸೂರು ಜಿಲ್ಲೆಯ ಎಲ್ಲ ಶಾಸಕರು, ಮಾಜಿ ಶಾಸಕರು, ಅಲ್ಲಿ ಆ ಚುನಾವಣೆಯಲ್ಲಿ ನಮಗೆ ಗೆಲುವಾಯಿತು. ಜನತಾದಳ ಅಧಿಕಾರಕ್ಕೆ ಬಂತು. ಮಾನ್ಯ ದೇವೇಗೌಡರು ಮುಖ್ಯಮಂತ್ರಿಗಳಾಗಿ ಹೊರಹೊಮ್ಮರು. ಅಲ್ಲಿಂದ ಕೂಡ ನೀವು ಗಮನಿಸ್ತಾ ಇದ್ದೀರಾ, ಸಿದ್ದರಾಮಯ್ಯನವರು ಹಿಂದೆ 13-18ರಲ್ಲೂ ಮುಖ್ಯಮಂತ್ರಿಗಳಾಗಿದ್ರು. ಈಗ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗುವಂತ ಅವಕಾಶ ಸಿಕ್ಕಿದೆ. ಅನೇಕ ಬಾರಿ ನಮ್ಮ ಜಿಲ್ಲೆಗೆ ಬಂದಿದ್ದಾರೆ. ಹಾಗಾಗಿ ಇವತ್ತು ಜಿಲ್ಲೆಗೆ ಬಂದವರು ಅಧಿಕಾರ ಕಳ್ಕೊಳ್ತಾರೆ ಅಂತಕ್ಕಂಥದ್ದು ಸುಳ್ಳು. ಹಿಂದೆ ದೇವೇಗೌಡರು ಮುಖ್ಯಮಂತ್ರಿಗಳಾಗಿದ್ದವರು ನಮ್ಮ ಕ್ಷೇತ್ರದ ನವೋದಯ ಶಾಲೆ ಉದ್ಘಾಟನೆ ನಾನು ಆಹ್ವಾನ ಮಾಡಿದ್ದೆ. ಅಲ್ಲಿ ಬಂದು ನವೋದಯ ಶಾಲೆ ಉದ್ಘಾಟನೆ ಮಾಡಿ ಹೋದ್ಮೇಲೆ ಅದು ದೇಶದ ಪ್ರಧಾನಮಂತ್ರಿಗಳಾದ್ರು. ಹಾಗಾಗಿ ಯಾರೋ ಪಡವ ಹಿತಾಸಕ್ತಿಗಳು ಇಲ್ಲಿ ಬಂದ್ರೆ ಅಧಿಕಾರ ಕಳ್ಕೊಳ್ತಾರೆ ಅಂತಕ್ಕಂಥ ಮಾತುಗಳನ್ನ ಆಡಿ ಇವತ್ತು ನಮ್ಮ ಜಿಲ್ಲೆ ಬಗ್ಗೆ ಕೆಟ್ಟ ಅಭಿಪ್ರಾಯ ಮೂಡುವಂತೆ ಮಾಡಿದ್ದಾರೆ. ಆದ್ರೆ ಇವತ್ತು ಪ್ರಾಕ್ಟಿಕಲ್ ನೋಡೋದಾದ್ರೆ ದೇವೇಗೌಡರು CM ಆದ್ರು, ಪ್ರೈಮ್ ಮಿನಿಸ್ಟರ್ ಆದ್ರು, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ, ಮತ್ತೊಮ್ಮೆ ಮುಖ್ಯಮಂತ್ರಿ ಅನೇಕ ಬಾರಿ ನಮ್ಮ ಜಿಲ್ಲೆಗೆ ಬಂದು ಹೋಗಿದ್ದಾರೆ. ಆ ಮೂಢನಂಬಿಕೆನ ಹೋಗ್ಲಾಡಿಸಿದ್ದಾರೆ. ಸರಿ, ಕೊಳ್ಳೇಗಾಲ ಅಂತ ಬಂದಾಗ ತಾವು ಕ್ಷೇತ್ರದಲ್ಲಿ ಸಾಕಷ್ಟು ಈಗ ಆಲ್ರೆಡಿ ಸಮಸ್ಯೆಗಳೇನು, ಪಾಸಿಟಿವ್ ನೆಗೆಟಿವ್ ಅನ್ನುವಂಥದ್ದು ಗೊತ್ತಿದೆ. ತಮ್ಮ ಒಂದು ಆಡಳಿತ ಅವಧಿಯಲ್ಲಿ ಸರ್ ಆಗ್ಬೇಕಾಗಿರುವಂತ ಬಹಳ ಪ್ರಮುಖವಾದಂತ ಅಭಿವೃದ್ಧಿ ಕಾರ್ಯಗಳೇನು ಸರ್? ಸಮಸ್ಯೆ ಅಂತ ಏನಿದೆ ಸರ್? ಇಲ್ಲ, ನಮ್ಮಲ್ಲಿ ಕೈಗಾರಿಕೆಗಳು ಸ್ಥಾಪನೆ ಆಗ್ಬೇಕು. ಈ ಅನ್ಎಂಪ್ಲಾಯ್ಡ್ ಯೂತ್ಸ್ ಇದಾರಲ್ಲ, ಅವ್ರಿಗೆ ಉದ್ಯೋಗ ದೊರಕುವಂತ ಅವಕಾಶ ಆಗ್ಬೇಕು. ನಮ್ಮಲ್ಲಿ ಬೆಟ್ಟ ಗುಡ್ಡಗಳಿಂದ ಕೂಡಿರ್ತಕ್ಕಂಥ ಪ್ರದೇಶ. ಒಂದ್ ಕಡೆ ಮಲೆ ಮಹದೇಶ್ವರ ಬೆಟ್ಟ ಇದೆ, ಮತ್ತೊಂದ್ ಕಡೆ ಬೆಳಗಿನ ಬೆಟ್ಟ ಇದೆ, ಗುಂಡ್ಲುಪೇಟೆ ಭಾಗದಲ್ಲಿ ಗೋಪಾಲಕೃಷ್ಣ ಬೆಟ್ಟ ಇದೆ, ಬಂಡೀಪುರ್ ಫಾರೆಸ್ಟ್ ಇದೆ, ಈ ಕಡೆ BRT ಫಾರೆಸ್ಟ್ ಇದೆ, MMLs ಫಾರೆಸ್ಟ್ ಇದೆ. ಹೀಗೆ ಈ ವೆಸ್ಟರ್ನ್ ಘಾಟ್ಸ್ ಇಂದ ಕೂಡಿರ್ತಕ್ಕಂಥ ಭಾಗ ನಮ್ದು. ಅದು ನಾಗರಹೊಳೆಯಿಂದ ಚಿಕ್ಕಮಗಳೂರಿಂದ ಪ್ರಾರಂಭ ಆಗಿ ನಾಗರಹೊಳೆ ಬಂದು, ನಾಗರಹೊಳೆಯಿಂದ ಮೂಳೆ ಹೊಳೆ ಬಂದು ಬಂಡೀಪುರಕ್ಕೆ ಬಂದು ಚಾಮರಾಜನಗರ BRS ಬಂದು ತಿರ್ಗಾ ಅಲ್ಲಿಂದ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗಿ ಹಾಗೆ ಕನಕಾಪುರದ ಮೇಕೆದಾಟವರೆಗೂ ನಮ್ಮ ಈ ಕಾಡಿನ ಪ್ರದೇಶ ವ್ಯಾಪಿಸಿದೆ. ಹಾಗಾಗಿ ಒಂದ್ ಕಡೆ ಕಾಡು, ಒಂದ್ ಕಡೆ ನಾಡು. ಹಾಗಾಗಿ ನಮ್ಮಲ್ಲಿ ತೀವ್ರ ಹಿಂದುಳಿದ ಜಿಲ್ಲೆ. ನಂಜುಂಡಪ್ಪ ಆಯೋಗದ ವರದಿ ಪ್ರಕಾರ ಆ ಜಿಲ್ಲೆ ಇನ್ನೂ ಕೂಡ ಅಭಿವೃದ್ಧಿ ಆಗ್ಬೇಕು. ನಮ್ಮ ಸರ್ಕಾರ ಬಂದ ಸಂದರ್ಭದಲ್ಲಿ ನಮ್ಮಲ್ಲಿ ಮೆಡಿಕಲ್ ಕಾಲೇಜ್ ಆಗಿದೆ, ಇಂಜಿನಿಯರಿಂಗ್ ಕಾಲೇಜ್ ಆಗಿದೆ, ಪಾಲಿಟೆಕ್ನಿಕ್ ಆಗಿದೆ, ITI ಆಗಿದೆ. ಆಮೇಲೆ ಈಗ ಕೈಗಾರಿಕೆಗಳು, ಸಿದ್ದರಾಮಯ್ಯನವರು ಕಳೆದ ಬಾರಿ ಮುಖ್ಯಮಂತ್ರಿ ಆಗಿದ್ದಾಗ
ತಮಿಳುನಾಡಿನ ಎಲ್ಲ ಕೈಗಾರಿಕೆಗಳ ಒಂದು ಸಭೆ ಮಾಡಿ ಅವ್ರಿಗೆಲ್ಲರೂ ಮುಕ್ತವಾದ ಆಹ್ವಾನ ಕೊಟ್ರು. ನಮ್ಮಲ್ಲಿ ಭೂಮಿ ಕೊಡ್ತೀವಿ, ಪವರ್ ಕೊಡ್ತೀವಿ, ವಾಟರ್ ಸಪ್ಲೈಸ್ ಕೊಡ್ತೀವಿ, ನಮ್ಮಲ್ಲಿ ಕೈಗಾರಿಕೆ ಸ್ಥಾಪನೆ ಮಾಡಿ ಅಂತ ಹೇಳಿ KDB ಫಸ್ಟ್ ಸ್ಟೇಜು ಪೂರ್ಣ ಪ್ರಮಾಣದಲ್ಲಿ ಇವತ್ತು ಡೆವಲಪ್ ಆಗಿದೆ. ಬಹಳಷ್ಟು ಬಂದಿದೆ. ಎಷ್ಟು ಎಕರೆ ಆಗಿದೆ ಸರ್ ಅಲ್ಲಿ? ಅಲ್ಲಿ ಮೋರ್ ದನ್ 100 acres ಆಗಿದೆ. ಓಕೆ ಸರ್. ಸೊ ಹಂಗಾಗಿ ಈ ಸೆಕೆಂಡ್ ಸ್ಟೇಜು ಕೂಡ ಇವತ್ತು ಹೊರಹೊಮ್ತಾ ಇದೆ. ಮೊನ್ನೆ KDB ಸಂಬಂಧಪಟ್ಟಂತೆ ಮಾನ್ಯ MB ಪಾಟೀಲ್ ಅವರು ಕೈಗಾರಿಕೆ ಸಚಿವರು ಮತ್ತೆ ಸೆಕೆಂಡ್ ಸ್ಟೇಜ್ಗೂ ಕೂಡ ಇವತ್ತು ಅವಕಾಶ ಮಾಡಿಕೊಟ್ಟಿದ್ದಾರೆ. ಆ ಕೈಗಾರಿಕೆಗಳು ಬಂದ್ರೆ ಅನೇಕ ಜನ ಇವತ್ತು ವಲಸೆ ಹೋಗ್ತಿದ್ರು. ಊಟಿಗೆ ಹೋಗ್ತಿದ್ರು, ಗೂಡ್ಲೂರ್ಗೆ ಹೋಗ್ತಿದ್ರು, ಮಡಿಕೇರಿಗೆ ಹೋಗ್ತಿದ್ರು ಕೂಲಿ ಮಾಡ್ಲಿಕ್ಕೆ, ಕೃಷಿ ಕಾರ್ಮಿಕರಾಗಿ. ಅವರೆಲ್ಲರೂ ಕೂಡ ಇವತ್ತು ನಮ್ಮಲ್ಲೇ ಉದ್ಯೋಗ ದೊರಕುವಂತ ಅವಕಾಶಗಳು ಆಗುವಂತ ಎಲ್ಲ ಸಾಧ್ಯತೆಯನ್ನು ನಾನು ಕಾಣ್ತೇನೆ. ಸರ್ ಫಸ್ಟ್ ಈಗ 100 acres ಯಾವ್ದಾದ್ರು ಕೈಗಾರಿಕೆಗಳು ಬಂದಿದೆಯಾ ಸರ್? ತುಂಬಾ ಬಂದಿದೆ. ಓಕೆ. ಲಾಟ್ ಆಫ್ ಪ್ರೈವೇಟ್ ಇಂಡಸ್ಟ್ರೀಸ್ ಹವ್ ಕಮ್ ಅಪ್. ಸೊ ಹಾಗಾಗಿ ಬಹಳ ಜನಕ್ಕೆ ಉದ್ಯೋಗ ದೊರಕಿದೆ. ಓಕೆ. ಇನ್ನ ರಸ್ತೆಗಳ ವಿಚಾರಕ್ಕೆ ಬಂದೆ ಸರ್. ಈಗ ತಾವು ಹೇಳಿದ್ರಿ ಮೊದಲೇ ನಾವು ಕೂಡ ಮಾದೇಶ್ವರ ಬೆಟ್ಟಕ್ಕೆಲ್ಲ ಬರ್ತೇವೆ, ಬೆಟ್ಟಗುಡ್ಡಗಳ ಪ್ರದೇಶಗಳು, ರಸ್ತೆಗಳ ಅಭಿವೃದ್ಧಿ ವಿಚಾರವಾಗಿ ಸರ್ ಈಗ ಜಾರಕಿಹೊಳಿ ಅವರು ಸಚಿವರು, ಲೋಕೋಪಯೋಗಿ ಸಚಿವರು ಯಾವ ರೀತಿ ಅದನ್ನ ಅನುದಾನಗಳ ತಾವು ಬಯಸಿದ್ರಿ ರಸ್ತೆಗಳ ಅಭಿವೃದ್ಧಿಗೆ? ಈಗ ನ್ಯಾಷನಲ್ ಹೈವೇ ಈಗ ಬಹುತೇಕ ಡೆವಲಪ್ ಆಗಿದೆ. ಆಮೇಲೆ ಇನ್ನೊಂದು ನ್ಯಾಷನಲ್ ಹೈವೇ ವಯಾ MMLs ಟು ಸೇಲಂ ಅಂತ ಹೇಳಿ, ಅದು ಕೂಡ ಹಿಂದೆ SC ಮಾದೇವಪ್ಪನವರು ಲೋಕೋಪಯೋಗಿ ಸಚಿವರಾಗಿದ್ದಾಗ ಮತ್ತು ಅವ್ರು ಮಂಜೂರು ಮಾಡಿಕೊಟ್ಟಿದ್ದು. ಇವತ್ತು ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಇವತ್ತು ಹಾಲಿ ಸಚಿವರು ಕೂಡ ಅದರ ಅಭಿವೃದ್ಧಿಗೆ ಅನುದಾನ ಬಿಡುಗಡೆ ಮಾಡಿದ್ದಾರೆ. ಅನೇಕ ರಸ್ತೆಗಳಿಗೆ ಇವತ್ತು ಪೂರ್ಣ ಪ್ರಮಾಣದ ಅಭಿವೃದ್ಧಿಗೆ ಅವಕಾಶ ಆಗಿದೆ. ಕ್ಷೇತ್ರವಾರು ಆಗಿದೆ, ತಾಲೂಕುವಾರು ಆಗಿದೆ, ಜಿಲ್ಲೆಯ ಅಭಿವೃದ್ಧಿ ರಸ್ತೆಗಳು ಕೂಡ ಅನೇಕ ರಸ್ತೆಗಳು ಹೊರಹೊಮ್ಮಿದೆ. ಓಕೆ ಸರ್. ಈಗ ನಮ್ದು ಒಂದು ಕಾರ್ಯಕ್ರಮ ಅಂದ್ರೆ ದಿ ಲೀಡರ್ ಬಯೋಗ್ರಫಿ ಅಂತ. ಏನಂದ್ರೆ ಈಗ ನೀವು ಸಂತೆಬಾನಹಳ್ಳಿ MLA ಆಗಿದ್ರಿ, ಈಗ ಕೊಳ್ಳೇಗಾಲದಲ್ಲಿ MLA ಆಗಿದ್ರಿ. ಸೊ ತಮ್ಮ ಕ್ಷೇತ್ರದ ಜನರಿಗೆ ನಿಮ್ಮ ಬಗ್ಗೆ ಪರಿಚಯ, ನಿಮ್ಮ ಕುಟುಂಬದ ಬಗ್ಗೆ ಎಲ್ಲವೂ ಕೂಡ ಗೊತ್ತಿರುತ್ತೆ. ಇನ್ನ ಬೇರೆ ಬೇರೆ ಕ್ಷೇತ್ರದ, ರಾಜ್ಯದ ಬೇರೆ ಬೇರೆ ಕಡೆ ಇರುವಂತವ್ರಿಗೆ, ನಮ್ಮಂತ ಯಂಗ್ಸ್ಟರ್ಸ್ಗಳಿಗೆ ನಿಮ್ಮ ಒಂದು ಪರಿಚಯ ಆಗ್ಬೇಕು ಅನ್ನೋಂಥದ್ದು, ತಿಳ್ಕೊಬೇಕು ಅಂತ ಆಸೆ ಇರುತ್ತೆ. ಒಂದು ಚಿಕ್ಕದಾಗಿ ಸರ್ ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್, ನಿಮ್ಮ ಎಜುಕೇಶನ್, ನಿಮ್ಮ ಮಕ್ಕಳು, ನಿಮ್ಮ ಶ್ರೀಮತಿಯವರು, ಸೊ ನಿಮ್ಮ ಬೆನ್ನೆಲುಬು ಅಂತ ಯಾರಿದ್ದಾರೆ ಅವ್ರ ಬಗ್ಗೆ ಒಂದು ಚಿಕ್ಕದಾಗಿ ಹೇಳೋದಾದ್ರೆ ಸರ್? ನಾನು ವೈಯಕ್ತಿಕವಾಗಿ ಹೇಳಬೇಕಾದ್ರೆ ಸರ್, ರಾಜ್ಯದಲ್ಲಿ ನಮ್ಮ ತಂದೆಯವರು ಸ್ವತಂತ್ರ ನಂತರ ಪ್ರಥಮ ಚುನಾವಣೆಯಲ್ಲಿ ಚುನಾಯಿತರಾದಂಥವ್ರು ಶ್ರೀಮಾನ್ B ರಾಚಯ್ಯನವರು. ಅವರು ಮತ್ತು ರಾಜಶೇಖರ ಮೂರ್ತಿಯವರು ಯಳಂದೂರು ದ್ವಿಸದ ಕ್ಷೇತ್ರದಿಂದ ಆಯ್ಕೆಯಾದವರು 52ನೇ ಇಸ್ವಿನಲ್ಲಿ. 57ರಲ್ಲಿ ಚಾಮರಾಜನಗರ ದ್ವಿಸದ ಕ್ಷೇತ್ರದಿಂದ ನಮ್ಮ ತಂದೆಯವರು ಮತ್ತು ಉಡಿಗಾಲ್ ಮಾದಪ್ಪ ಅವರು ಆಯ್ಕೆಯಾಗಿದ್ದರು. 62ರಿಂದ 72ರವರೆಗೆ ಸಂತೇಮಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ 3ನೇ ಮತ್ತು 4ನೇ ಬಾರಿ ಶಾಸಕರಾಗಿ ನಿಜಲಿಂಗಪ್ಪನವರು ಮತ್ತು ವೀರೇಂದ್ರ ಪಾಟೀಲ್ ಅವರು ಕ್ಯಾಬಿನೆಟ್ ಮಂತ್ರಿಗಳಾಗಿದ್ದಂಥವ್ರು. 72ರಲ್ಲಿ ಕಾಂಗ್ರೆಸ್ ಇಬ್ಬಾಗ ಆಯಿತು. ಅವಾಗ ಸ್ವಲ್ಪ ದಿವಸಗಳ ಕಾಲ ಅವರು ರಾಜಕೀಯ ದೂರ ಇದ್ದು ದೇವರಾಜ ಅರಸು ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ನಮ್ಮ ತಂದೆಯವರ ಶ್ರೀಮಾನ್ B ರಾಚಯ್ಯನವ್ರನ್ನ ರಾಜ್ಯಸಭೆಗೆ ಮಾರ್ಗರೆಟ್ ಆಳ್ವಾಗ ಮತ್ತು ಸನ್ನದಿ ಅವ್ರ ಜೊತೆಗೂಡಿ 3 ಜನನ ಅವಕಾಶ ಮಾಡಿಕೊಟ್ರು. ಆಮೇಲೆ ಲೋಕಸಭೆಗೆ ಆಯ್ಕೆ ಆದ್ರು. ಲೋಕಸಭೆಗೂ ಆಯ್ಕೆಯಾಗಿ ಕೇಂದ್ರದಲ್ಲಿ ಚರಣ್ ಸಿಂಗ್ ಕಾಂಗ್ರೆಸ್ ಗೌರ್ಮೆಂಟ್ ಅಲ್ಲಿ ಅವರು ಮಂತ್ರಿಗಳು ಕೂಡ ಆಗಿ ಸೇವೆ ಮಾಡಿದ್ರು. ಆ ನಂತರ BP ಸಿಂಗ್ ಗೌರ್ಮೆಂಟ್ ಅಲ್ಲಿ ಮತ್ತು ಚಂದ್ರಶೇಖರ್ ಗೌರ್ಮೆಂಟ್ ಅಲ್ಲಿ ಮತ್ತು PV ನರಸಿಂಹರಾವ್ ಅವ್ರ ಗೌರ್ಮೆಂಟ್ ನಲ್ಲಿ 3 ರಾಜ್ಯದ ರಾಜ್ಯಪಾಲರು, ಹಿಮಾಚಲ್ ಪ್ರದೇಶ, ಕೇರಳ ಮತ್ತು ಗೋವಾ ಅಡಿಷನಲ್ ಚಾರ್ಜ್. ಹೀಗೆ ಅವರು ರಾಜಕೀಯವಾಗಿ ಬೆಳೆದು ಬಂದಂಥವ್ರು. ನಾನು ಅವರು ತೀವ್ರ ಉದಯಕ್ಕೆ ಒಳಗಾದ ಸಂದರ್ಭ ನನ್ನನ್ನು ಶ್ರೀಮಾನ್ ರಾಮಕೃಷ್ಣ ಹೆಗಡೆ ಅವರು ನನ್ನ ಅಭ್ಯರ್ಥಿ ಮಾಡಬೇಕು ಅಂತೇಳಿ ನನ್ನಲ್ಲಿ ಮಾತಾಡಿದಾಗ ನಾನು ಅವತ್ತು ಮಾನ್ಯ ರಾಮಕೃಷ್ಣ ಹೆಗಡೆ ಚಿಕ್ಕವನು, ನಾನು ಅವತ್ತು ಜಸ್ಟ್ 27 years old. 89ನೇ ಚುನಾವಣೆ ಜನತಾ ಪಾರ್ಟಿ ನೇಗೋತ್ ರೈತ. ಸೂಪರ್ ಸರ್. ನಾನು ಅವ್ರಿಗೆ ಹೇಳಿದೆ ಒಬ್ಬ ಕಿರಿಯ ವಯಸ್ಸಿನವನಾಗಿ, ಸರ್ ಐ ಡು ನಾಟ್ ನೋ ABCD ಆಫ್ ಪಾಲಿಟಿಕ್ಸ್ ಸರ್ ಅಂತ ಹೇಳಿದೆ. ಅವರು ನನ್ನ ನೋಡಿ ನೋ ಇಟ್ಸ್ ಇನ್ ಯೋರ್ ಬ್ಲಡ್, ಅಗ್ರಿ ಟು ಕಂಟೆಸ್ಟ್ ಅಂತಕ್ಕಂಥ ಮಾತನ್ನು ಹೇಳಿದ್ರು. ನಮ್ಮ ತಂದೆಯವರು ತೀವ್ರ ಉದಯಕ್ಕೆ ಒಳಗಾಗಿ ಸಂದರ್ಭ ಅವತ್ತು. ಅವ್ರ ಒತ್ತಾಸೆ ಮೇಲೆ ನಾನು ರಾಜಕೀಯಕ್ಕೆ ಬಂದೆ. ಪ್ರಥಮ ಚುನಾವಣೆ ನಿಂತೇ ಸೋತೆ. 94ರಲ್ಲಿ ರಾಜಕೀಯ ಹಿನ್ನೆಲೆ ಇದ್ರು ಕೂಡ ನಾನು ರಾಜಕೀಯ ಓಡಾಡಿರ್ಲಿಲ್ಲ. ಅವತ್ತು ಅವರ ಒತ್ತಾಸೆಗೆ ನಿಂತೇ ಸೋತೆ. 94ರಲ್ಲಿ ನಾನು ಮತ್ತೊಮ್ಮೆ ಆಯ್ಕೆ ಆದೆ. ಅಂದ್ರೆ
ಹ್ಮ್ ಮತ್ತೊಮ್ಮೆ ಸ್ಪರ್ಧೆ ಮಾಡಿ ಗೆಲುವನ್ನು ಕಂಡೆ ಹ್ಮ್ 94 ಜನತಾದಳ. ಜನತಾದಳದಿಂದ. ಸೊ 99ರಲ್ಲಿ ಜನತಾದಳ ಇಬ್ಬಾಗ ಆಯಿತು, JDU-JDS. ಸರ್. ನಾನು JDU ಇಂದ ನಾನು ಮಹಾದೇವ ಪ್ರಸಾದ್ ಇಬ್ಬರು ಆಯ್ಕೆ ಆದ್ವಿ. ಹ್ಮ್ ಸೊ ಮತ್ತೆ 2004ರಲ್ಲಿ ಒಂದು ಹೋಟೆಲ್ ನಾನು ಸೋಲನ್ನು ಅನುಭವಿಸ್ತೀನಿ. ಧ್ರುವನಾರಾಯಣ ಅವರು. ಧ್ರುವನಾರಾಯಣ ನನ್ನ ವಿರುದ್ಧ ಒಂದು ಹೋಟೆಲ್ಗೆ ಅವತ್ತು ಗೆಲುವನ್ನು ಸಾಧಿಸಿದ್ರು. ಹ್ಮ್ ಅಲ್ಲಿಂದ 19 ವರ್ಷ ನಾನು ರಾಜಕೀಯ ವನವಾಸ. ಹ್ಮ್ ವನವಾಸ ಅಂದ್ರೆ ಗೆಲುವೇ ಆಗಲಿಲ್ಲ. ಹ್ಮ್ ಅದು 2008 ಹ್ಮ್ ಮತ್ತು 2009 ನಾನು ಹ್ಮ್ BJP ಮುಖಾಂತರ ಪಾರ್ಲಿಮೆಂಟ್ ಅಭ್ಯರ್ಥಿ ಆದ. ಹ್ಮ್ 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 2009 ಮತ್ತು 2014. ಹಾ ಸರ್. 2009ರಲ್ಲಿ ಕೂಡ ನಾನು ಲೋಕಸಭಾ ಚುನಾವಣೆ ಕೇವಲ 4,002 ಓಟ್ಗಳು ಸೋತೆ. 4,002. ಮತ್ತೆ BJP KJP ಭಾಗ ಆಯ್ತು. ನಾನು BJPಯಲ್ಲಿ ಉಳಿದೆ, KJP ಮತ್ತೆ BJP ಒಂದಾಯ್ತು. ಮತ್ತೆ ನನ್ನ ಅಭ್ಯರ್ಥಿ ಮಾಡಿದ್ರು. 4,26,000 ಮತ ಗಳಿಸು ಕೂಡ ಗೆಲುವು ಆಗ್ಲಿಲ್ಲ. ಆನಂತರ ನಾನು BJP ಬಿಡೋ ತೀರ್ಮಾನ. ಶ್ರೀನಿವಾಸ್ ಪ್ರಸಾದ್ ಕಾಂಗ್ರೆಸ್ ಇಂದ BJP ಬಂದ್ರು, ನಾನು BJP ಇಂದ ಕಾಂಗ್ರೆಸ್ ಬಂದೆ. ಸಿದ್ದರಾಮಯ್ಯ ಸಾಹೇಬ್ರ ಆವರಣದ ಮೇಲೆ 2018ರಲ್ಲಿ ಕಾಂಗ್ರೆಸ್ ಟಿಕೆಟ್ ಕೊಟ್ಟರು. 52,000 ಮತ ಗಳಿಸಿದೆ, ಆದ್ರೆ ಗೆಲುವು ಆಗ್ಲಿಲ್ಲ. ಈಗ 2023ರಲ್ಲಿ ನಾನು 1,08,000 ಮತ ಗಳಿಸಿ 59,519 ಮತ ಅಂತರದಲ್ಲಿ ಗೆಲುವನ್ನ ಸಾಧಿಸಿ ಇವತ್ತು ಶಾಸಕನಾಗಿದ್ದೆ. ಸರ್, ಈಗ ಜನರದೊಂದು ನಾರ್ಮಲ್ ಆಗಿ ಸರ್ ಇದೆಲ್ಲ ನೋಡಿದಾಗ ಇಷ್ಟೆಲ್ಲ ಅನುಭವ ಇದೆ ಒಂದು ದೊಡ್ಡ ರಾಜಕೀಯ ಕುಟುಂಬದ ಹಿನ್ನೆಲೆಯಲ್ಲಿ, ಹೀಗಾಗಿ ಸಚಿವರಾಗಿ ನೋಡುವಂಥದ್ದು ಯಾವಾಗ ಅನ್ನೋದು ಒಂದು ಪ್ರಶ್ನೆ ಕುತೂಹಲ ಇದೇ ಇರುತ್ತೆ ಸರ್. ಅಲ್ಲ ಸರ್, ಯಾಕಂದ್ರೆ ನಿಮ್ ಜಾಗದಲ್ಲಿ ಬೇರೆ ಯಾರು ಇದ್ದಿದ್ರೆ ಇಷ್ಟೊಳಗಡೆ ಒಂದು ದೊಡ್ಡ ಪ್ರೊಟೆಸ್ಟ್, ಹೈಕಮಾಂಡ್ ಲೆಟ್ರು, ಡೆಲ್ಲಿ, ಸೋನಿಯಾ ಗಾಂಧಿ ಎಲ್ಲಾ ಕಡೆ ಹೋಗ್ತಾ ಇದ್ರು. ಬಟ್ ನೀವ್ ಆ ರೀತಿ ಇಲ್ಲ, ನೋಡಿದಾಗೆ ಗೊತ್ತಾಗುತ್ತೆ. ಹೀಗಾಗಿ ಸೊ ನಿಮ್ಮ ಬೆಂಬಲಿಗರು, ನಿಮ್ಮ ಕ್ಷೇತ್ರದ ಜನಕ್ಕೊಂದು ಹತ್ತಾಸೆ ಇರುತ್ತೆ, ನಮ್ಮ ನಾಯಕರನ್ನ ನಾವು ಸಚಿವರಾಗಿ ನೋಡ್ಬೇಕು ಅನ್ನುವಂಥದ್ದು. ಸೊ ತಾವೇನ್ ಹೇಳಕ್ ಇಷ್ಟಪಡ್ತೀರಿ ಸರ್? ನಾನು ಎಂದೂ ಕೂಡ ರಾಜಕೀಯವಾಗಿ ಬರಬೇಕು ಅಂತ ಬಂದವನಲ್ಲ ಸರ್. ರಾಜಕೀಯವಾಗಿ ಬಂದ್ಮೇಲೆ ಟಿಕೆಟ್ ಬಯಸಿ ಕೇಳಿದವನಲ್ಲ. ಹೌದು. ಗೆಲುವನ್ನ ಸಾಧಿಸ್ಮೇಲೆ ಜನಸೇವೆ ಮಾಡ್ಕೊಂಡ್ ಬಂದೆ ಶಾಸಕನಾಗಿ. ಈಗ 3ನೇ ಬಾರಿ ಅವಕಾಶ ನನಗೆ ಸಿಕ್ಕಿದೆ. ಇವತ್ತು ಅಂತರದ ಬಹಳ 1,08,000 ಮತ ಗಳಿಸಿ 59,519 ಮತ ಗಳಿಸಿದ್ದೀನಿ ಅಂದ್ರೆ ರಾಜ್ಯದಲ್ಲೇ 5ನೇ ಹೆಚ್ಚಿನ ಮತ ಗಳಿಸಿದಂತ 5ನೇ ಶಾಸಕ. ಹೌದು. ಸೊ ಹಾಗಾಗಿ ಪಕ್ಷ ತೀರ್ಮಾನ ಮಾಡಬೇಕು. ಪಕ್ಷದ ಹೈಕಮಾಂಡ್, ರಾಷ್ಟ್ರೀಯ ಅಧ್ಯಕ್ಷರಿರ್ಬೋದು, ರಾಷ್ಟ್ರೀಯ ನಾಯಕರಿರ್ಬೋದು, ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ ಇರ್ಬೋದು, ನಮ್ಮ ರಾಜ್ಯಾಧ್ಯಕ್ಷರಾದ DK ಶಿವಕುಮಾರ್ ಅವರು ಇರ್ಬೋದು, ಇವರು ಅಂತಿಮವಾಗಿ ತೀರ್ಮಾನ ಮಾಡಿ ನಮ್ಮ ಚಾಮರಾಜ ಜಿಲ್ಲೆಗೆ ಅವಕಾಶ ಇಲ್ಲ. ನಮ್ಮ ಚಾಮರಾಜ ಜಿಲ್ಲೆಯಿಂದ ಅದರಲ್ಲೂ ಕೂಡ ವಿಶೇಷವಾಗಿ ಮೀಸಲು ಕ್ಷೇತ್ರದ ಶಾಸಕರು ಇವರಿಗೂ ಕೂಡ ಮಂತ್ರಿ ಆಗಿಲ್ಲ. ಆಗಿದ್ದವರು ಹೆಚ್ಚಿಗೆ ದಿನ ಉಳಿಲಿಲ್ಲ. ಹಾಗಾಗಿ ನನಗೆ ಈ ಭಾಗದಲ್ಲಿ ಒಂದು ಅವಕಾಶ ಕಲ್ಪಿಸ್ಕೊಳ್ಬೇಕು ಅಂತಕ್ಕಂಥ ಬಯಕೆ ಜನತೆದು. ಪಕ್ಷದ ವರಿಷ್ಠ ತೀರ್ಮಾನದ ಮೇಲೆ ಮುಂದೆ ಅವಕಾಶ ಆಗ್ಬಹುದು ಅಂತಕ್ಕಂಥ ನಂಬಿಕೆ, ವಿಶ್ವಾಸ. ಓಕೆ ಸರ್, ಬಹಳ ಸಮಯ ನಮಗೆ ಕೊಟ್ಟು ಒಂದಷ್ಟು ವಿಚಾರಗಳನ್ನ ತಿಳಿಸಿದಿರಿ ಸರ್. ಸೊ ಬಹಳ ಖುಷಿ ಆಯ್ತು. ಮತ್ತೆ ಈಗ 1.5 ವರ್ಷ ಪೂರೈಸಿದ್ರಿ, ಮತ್ತೆ 3ನೇ ವರ್ಷಕ್ಕೆ ನಾವು ನಿಮ್ಮನ್ನ ಸಂಪರ್ಕ ಮಾಡಿ ನಿಮ್ಮ ಅಭಿವೃದ್ಧಿ ಕಾರ್ಯಗಳ ಲಿಸ್ಟ್ ಕೂಡ ಇನ್ನೂ ದೊಡ್ಡದಾಗಿ ಬೆಳೆದಿರುತ್ತೆ. ಎಲ್ಲವೂ ಕೂಡ ಹೇಳ್ತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ಕೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ಸೊ ವೀಕ್ಷಕರೇ, ಇದಾಗಿತ್ತು ದಿ ಲೀಡರ್ ಬಯೋಗ್ರಫಿ ಕಾರ್ಯಕ್ರಮ. ನಮಸ್ಕಾರ.